ನಮ್ ಕರ್ನಾಟಕದ ರೈತರ ಹೆಂಗಾರ ಹಾಳಲ್ಲಿ ತೆಲಂಗಾಣಕ್ಕೆ ತೆಲಂಗಾಣ ಇದ್ರೆ ಸಾಕು, ನಾನು CM ಆಗ್ಬೇಕಷ್ಟೇ. ಸಿದ್ದರಾಮಯ್ಯ ನೇರವಾಗಿ ನೀವು ಡಿ ಕೆ ಶಿವಕುಮಾರ್ ಬಗ್ಗೆ ಮಾತಾಡ್ತಿದ್ರಿ ಸರ್. ನಾನು ನೇರವಾಗಿ DK ಶಿವಕುಮಾರ್ ಅವ್ರ ಬಗ್ಗೆನೇ ಮಾತಾಡ್ತಿರೋದು. ನಾನು ಕರ್ನಾಟಕ CM ಆಗ್ಬೇಕು, ಹಂಗಾಗಿ ನಾವು ತೆಲಂಗಾಣಕ್ಕೆ ನೀರು ಬಿಟ್ಟಿವಿ. ಇಲ್ಲಾಂದ್ರೆ ಸರ್ ನೀವು ಯಾಕೆ ತೆಲಂಗಾಣಕ್ಕೆ ಎದಕ್ಕೆ ನೀರು ಬಿಟ್ರಿ? ಇವ್ರು ನನಗೆ ಕೇಳ್ತಾರೆ ಕೋರ್ಟಿಗೆ ಯಾಕೆ ಹೋಗಿದೆ ಸರ್. ಕೋರ್ಟಿಗೆ ಹೋಗ್ಬೇಕಾದ್ರೆ ರಿಸ್ಕ್ ಎಷ್ಟಿತ್ತು? ಒಂದು ವೇಳೆ ಕೋರ್ಟು ಇಲ್ಲ ಇಲ್ಲಿ ನೀವು ಬೆಳೀತಿರೋದು ಪ್ಯಾಡಿ ಕವಳಿ ಬೆಳೀತಿದ್ರಿ, ಕಾನೂನು ಪ್ರಕಾರ ನೀವು ಬೆಳೆಯಂಗಿಲ್ಲ ಅಂತೇಳಿ ಏನಾದರೂ ಒಂದು ಆಂಟಿ ಡಿಸಿಷನ್ ತೊಂದ್ರೆ ನನ್ನ ಲೈಫೇ ಮುಗಿದೋಗ್ತಿತ್ತಿಲ್ಲ. ಆದರೂ ನಾನು ಏನು ಬೇಕಾದ ಅಲ್ಲಿ ಒಳ್ಳೆ ಕೆಲಸ ಮಾಡೋದು ದೇವ್ರ ಸಾಥ್ ಇರ್ತಂತ ಕೊಟ್ಟಿವಿ. ನಾನು ಕೋರ್ಟಿಗೆ ಇಷ್ಟೇ ಸಿಂಪಲ್ ನಾವು ಕೇಳಿ ಅಟ್ಲೀಸ್ಟ್ ಯಾರು ಪ್ರಶ್ನೆ ಕೇಳಲ್ಲ ಕೋರ್ಟ್ಗೆ ಯಾಕೆ ಹೋದ್ರಿ. ನಾನು ಮಿನಿಸ್ಟರ್ ಮಾತು ಕೇಳ್ತಾ ಇದ್ದೆ, ಕೋರ್ಟ್ ತಪ್ಪು ನೀವು ಜನರಿಗೆ ಮಾಹಿತಿ ಕೊಟ್ಟಿರೋ ಕೋರ್ಟ್ಗೆ ಯಾಕೆ ಹೋಗ್ತಿದ್ರು, ಜನರಿಗೆ ನೀರು ಕೊಟ್ಟಿರೋ ಕೋರ್ಟ್ಗೆ ಯಾಕೆ ಹೋಗ್ತಿದ್ರು? ಅಲ್ಲ, ನಾನೇನು ಕೋರ್ಟಿಗೆ ಏನು ಹೇಳಿದೆ ಅಂತಂದ್ರೆ ಸರ್ 1ನೇ ತಾರೀಕಿಂದ ಏಪ್ರಿಲ್ 1ರಿಂದ 6 ತನಕ ನೀರು ಕೊಡ್ತೀವಿ ಅಂತ ಹೇಳಿರಿ. ಓಕೆ, ನೀವು ಎಷ್ಟು ಕೊಟ್ರಿ? 23, 24, 25 ಕೊಟ್ರಿ ಅಂತ ನಿಮ್ಮ ಆ ಡಾಕ್ಯುಮೆಂಟ್ಸ್ ಎಲ್ಲ ಹೇಳಿರಿ. 24, 25, 26 ಅಂತ ನೀವು 3 ದಿನ ಇಲ್ಲಿ ನೀರು ಬಿಟ್ಟಿರಿ. ನಿಮ್ ಪ್ರಕಾರ ಬಿಟ್ಟಿರೋದು 2 ದಿನ, 3 ದಿನ ನೀವು ನೀರು ಬಿಟ್ಟಿರಿ. ನಮ್ಗೆ ನೀವೇ ICC ಮೀಟಿಂಗ್ ನಾಗ ಹೇಳಿರಿ 1ನೇ ತಾರೀಕಿಂದ 6ನೇ ತಾರೀಕುವರೆಗೆ 6 ದಿನ. ಇನ್ನು 3 ದಿನ ನಮ್ ನೀರು ಎಲ್ಲಿ ಹೋಯ್ತು? ಆ ನೀರು ನಮಗೆ ಕೊಡ್ಬೇಕಂತ ಕೇಳಿದಾಗ 3 ದಿನ ನಮ್ಗೆ ನೀರು ಕೊಟ್ರು. ಕೊಟ್ಟ ಮೇಲೆ ಇವ್ರು ಎಲ್ಲರೂ ಹೋದ್ರು. ಎಲ್ಲ ರಾಜುಗೌಡ ಹೀರೋ ಆಗೋದು ಏನು ಹೋದ್ರಿ? ಒಂದೇ ವರ್ಷದಾಗ 2 ಎಲೆಕ್ಷನ್ ಅದು ಸೋತಿನಂದ್ ಮನೆ ಕುಂದ್ರಕ್ಕಾಗ್ತದೆ? ರೈತರು ಯಾವಾಗ ನನ್ ಕೂಡ ಬಾ ನಮ್ಗೆ ಹೋರಾಟಕ್ಕೆ ನಾನು ಹೋಗೋ ಮನುಷ್ಯ. ಈಗ ಎಲೆಕ್ಷನ್ ಆದ್ರೆ 3 ವರ್ಷ ಎಲೆಕ್ಷನ್ಸ್ ಇಲ್ಲ. ನಾನು ಏನಾರ ಮುಂದಿನ ದೇವ್ರ ಇಟ್ಟಂಗೆ ಆಗ್ತದೆ, ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ.